ಇಡೀ ಪ್ರಕರಣವೇ ಪಕ್ಕಾ ಮಾಸ್ಟರ್ ಪ್ಲಾನ್ ಅನ್ನೋದು ನಿಮಗೀಗಾಗಲೇ ಸ್ಪಷ್ಟವಾಗಿದೆ. ಇದರ ಮಾಸ್ಟರ್ ಮೈಂಡ್ ಯಾರೇ ಆಗಿದ್ರೂ ಮುಖ್ಯ ಪಾತ್ರ ವಹಿಸುವುದು ಅಕ್ರಮದಲ್ಲಿ ಭಾಗಿಯಾಗಿರೋ ಪರೀಕ್ಷಾ ಸಿಬ್ಬಂದಿಯೇ. ಪರೀಕ್ಷಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳಿಂದ ಸಂಗ್ರಹಿಸಲ್ಪಡುವ ಉತ್ತರ ಪತ್ರಿಕೆಗಳು ಪರೀಕ್ಷಾ ಸಿಬ್ಬಂದಿ ಕೈ ಸೇರಿದ ಮೇಲೆ ಏನಾಗುತ್ತವೆ? ಪರೀಕ್ಷಾ ಕೊಠಡಿಯಿಂದ ವಿಶ್ವವಿದ್ಯಾಲಯದ ಕೋಡಿಂಗ್ ಸೆಕ್ಷನ್ ಕೊಠಡಿ ಸೇರುವ ಮಾರ್ಗ ಮಧ್ಯೆ ನಡೆಯುವ ಕಂಪ್ಲೀಟ್ ಪಿಕ್ಚರ್ ಇಲ್ಲಿದೆ ನೋಡಿ. ಉತ್ತರ ಪತ್ರಿಕೆ ಹಗರಣ ನಡೆಯುತ್ತೆ ಅನ್ನೋದನ್ನ ಕೇವಲ ಕೇಳಿ ಅರ್ಥ ಮಾಡಿಕೊಂಡ್ರೆ ಸಾಲದು. ಹೇಗೆ ನಡೆಯುತ್ತೆ ಆ ದಂಧೆ ಅನ್ನೋದನ್ನ ನೋಡಿದ್ರೆ ಮಾತ್ರ ಅರ್ಥವಾಗೋದು. ಸುವರ್ಣ ನ್ಯೂಸ್ ಉತ್ತರ ಪತ್ರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ನಡೆಸಿದ ಮರುಸೃಷ್ಟಿ ಇಡೀ ಹಗರಣವನ್ನ ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ. ಅಡ್ಡದಾರಿ ವೈದ್ಯರು. ದೃಶ್ಯ 1. ಪರೀಕ್ಷಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಉತ್ತರ ಪತ್ರಿಕೆಗಳು. ದೃಶ್ಯ 2. ಉತ್ತರ ಪತ್ರಿಕೆಗಳನ್ನು ಪರೀಕ್ಷಾ ಮೇಲ್ವಿಚಾರಕರ ಕೊಠಡಿಗೆ ತಲುಪಿಸುತ್ತಿರುವ ಪರೀಕ್ಷಾ ಸಿಬ್ಬಂದಿ. ದೃಶ್ಯ 3. ಪ್ರಶ್ನೆ ಪತ್ರಿಕೆಗಳ ಯೂನಿಕ್ ಕೋಡ್ ಪ್ರಕಾರ ಉತ್ತರ ಪತ್ರಿಕೆಗಳ ವಿಂಗಡಣೆ. ದೃಶ್ಯ 4. ಉತ್ತರ ಪತ್ರಿಕೆಯ ಮುಖಪುಟದ ನೋಂದಾಯಿತ ಸಂಖ್ಯೆ ಭಾಗ ಪ್ರತ್ಯೇಕಗೊಳಿಸುವಿಕೆ. ದೃಶ್ಯ 5. ಅಂತಿಮವಾಗಿ ಉತ್ತರ ಪತ್ರಿಕೆಗಳನ್ನು ಕವರ್ನಲ್ಲಿಟ್ಟು ಸೀಲ್ ಹಾಕುತ್ತಿರುವುದು. ದೃಶ್ಯ 6. ಸೀಲ್ ಮಾಡಿದ ಉತ್ತರ ಪತ್ರಿಕೆಗಳ ಬಂಡಲ್ಗಳು ವಿಶ್ವವಿದ್ಯಾಲಯಕ್ಕೆ ರವಾನೆ. ದೃಶ್ಯ 7. ವಿಶ್ವವಿದ್ಯಾಲಯಕ್ಕೆ ರವಾನೆ ಮಾಡುವ ಮಾರ್ಗ ಮಧ್ಯೆ ಅಕ್ರಮಕ್ಕೆ ಚಾಲನೆ. ದೃಶ್ಯ 8. ಮಾರ್ಗ ಮಧ್ಯೆ ಉತ್ತರ ಪತ್ರಿಕೆ ಬಂಡಲ್ಗಳಿರುವ ವಾಹನ ನಿಲ್ಲಿಸಿರುವುದು. ದೃಶ್ಯ 9. ವಾಹನದಲ್ಲಿರುವ ಬಂಡಲ್ಗಳಿಂದ ಉತ್ತರ ಪತ್ರಿಕೆಯನ್ನ ಆಯ್ದುಕೊಳ್ಳುತ್ತಿರುವ ಸಿಬ್ಬಂದಿ. ದೃಶ್ಯ 10. ನಿಧಾನವಾಗಿ ನಿಗದಿಯಾದ ಕ್ರಮ ಸಂಖ್ಯೆಯ ಉತ್ತರ ಪತ್ರಿಕೆ ಸೀಲ್ ತೆಗೆಯುತ್ತಿರುವುದು. ದೃಶ್ಯ 11. ಉತ್ತರ ಪತ್ರಿಕೆಯ ಹೊಲಿದ ದಾರವನ್ನ ಚಾಣಾಕ್ಷತನದಿಂದ ಬಿಡಿಸುತ್ತಿರುವುದು. ದೃಶ್ಯ 12. ಮೊದಲೇ ಅಂದುಕೊಂಡಂತೆ ಸರಿಯಾದ ಉತ್ತರ ಪತ್ರಿಕೆಯನ್ನ ಅಲ್ಲಿ ಸೇರ್ಪಡೆಗೊಳಿಸುತ್ತಿರುವುದು. ದೃಶ್ಯ 13. ಅಂದುಕೊಂಡ ಕೆಲಸ ಪೂರ್ತಿಯಾಗುತ್ತಿದ್ದಂತೆ ಉತ್ತರ ಪತ್ರಿಕೆಗೆ ಮತ್ತೆ ಸೀಲ್ ಹಾಕುತ್ತಿರುವುದು. ದೃಶ್ಯ 14. ಎಲ್ಲೂ ಲೋಪವಾಗದಂತೆ ಯಥಾಪ್ರಕಾರ ಮರುಜೋಡಣೆ ಮಾಡುತ್ತಿರುವ ಸಿಬ್ಬಂದಿ. ದೃಶ್ಯ 15. ನಂತರ ನಕಲಿ ಉತ್ತರ ಪತ್ರಿಕೆಯನ್ನ ಬಂಡಲ್ನೊಳಗೆ ಸೇರಿಸುತ್ತಿರುವ ಸಿಬ್ಬಂದಿ.
ದೃಶ್ಯ 16. ಅಲ್ಲಿಂದ ವಿಶ್ವವಿದ್ಯಾಲಯದತ್ತ ಹೊರಟ ಉತ್ತರ ಪತ್ರಿಕೆ ಬಂಡಲ್ಗಳನ್ನ ಹೊತ್ತ ವಾಹನ. ಹೀಗೆ ನಡೆಯುವ ಸಂಪೂರ್ಣ ಹಗರಣ ಮುಂದೆ ಯಾರನ್ನೋ ಫೇಲ್ ಮಾಡಿ ಇನ್ಯಾರನ್ನೋ ಪಾಸ್ ಮಾಡಿಬಿಡುತ್ತೆ. ಎಲ್ಲ ಕೂಡ ಕಾಂಚಾಣದ ಕೈಗಳಿಗೆ ಕವರಿಂಗ್ ಮಾಡಿರೋ ಖದೀಮರ ಕೈವಾಡವಷ್ಟೇ. ಸ್ಪೆಷಲ್ ಟೀಮ್ ಸುವರ್ಣ ನ್ಯೂಸ್. ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇದರ ಬಗ್ಗೆ ಇನ್ನೂ ದನಿ ಎತ್ತಿಲ್ಲ. ಈ ಪ್ರಕರಣವನ್ನ ಸರ್ಕಾರ ಸಿಐಡಿ ಅಥವಾ ವಿಶೇಷ ತನಿಖಾ ದಳಕ್ಕೆ ವಹಿಸದೇ ಇರೋದು ವೈದ್ಯಕೀಯ ಸಚಿವರ ಮೇಲೂ ಅನುಮಾನ ಮೂಡಿಸ್ತಾ ಇದೆ. ಈ ಅಕ್ರಮದ ಪೂರ್ವಾಪರಗಳು ಹೊರಬೀಳ್ಬೇಕಾದ್ರೆ ಸಿಐಡಿಗಿಂತಲೂ ಸಿಬಿಐ ತನಿಖೆ ಆದರೆ ಸೂಕ್ತ ಅನ್ನೋದು ನಮ್ಮ ಆಗ್ರಹ. ಇದೆ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.